ಬೀದರ್ ವರದಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ 83 ಕೆಜಿ ಗಾಂಜಾ ವಶ. ಮನ್ನಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಕ್ರಮ ಸಾಗಾಟ ಮಾಡುತ್ತಿದ್ದ 83 ಕೆಜಿ ಗಾಂಜಾವನ್ನ ಮನ್ನಳ್ಳಿ ಪೊಲೀಸ್ ವಶಪಡಿಸಿಕೊಂಡಿದ್ದಾರೆ. ಮನ್ನಳ್ಳಿ ಪೊಲೀಸರು ಠಾಣಾ ವ್ಯಾಪ್ತಿಯ ಬಂಗೂರು ಗ್ರಾಮದ ಹತ್ತಿರ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯ ಬದಿಯಲ್ಲಿ ಅನಧಿಕೃತವಾಗಿ ಗಾಂಜಾ ಸಂಗ್ರಹಿಸಿಟ್ಟಿದ್ದ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಸುಮಾರು 41,83,000 ಮೌಲ್ಯದ 83 ಕೆಜಿ 670 ಗ್ರಾಂ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ದಾಳಿಯ ವೇಳೆ ಇಬ್ಬರು ಆರೋಪಿತರಲ್ಲಿ ಒಬ್ಬನು ಕತ್ತಲಲ್ಲಿ ಪರಾರಿಯಾಗಿದ್ದು, ಇನ್ನೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಯು ಒರಿಸ್ಸಾ ಮತ್ತು ಆಂಧ್ರಪ್ರದೇಶದ ಗಡಿ ಭಾಗದಲ್ಲಿ ಕಾಳ ಸಂಖ್ಯೆಯಲ್ಲಿ ಗಾಂಜಾವನ್ನ ಖರೀದಿ ಮಾಡಿ ಮಹಾರಾಷ್ಟ್ರ ರಾಜ್ಯದ ಪುಣೆಗೆ ಸಾಗಿಸಲು ಸಂಗ್ರಹಿಸಿಟ್ಟಿದ್ದುದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಈ ಸಂಬಂಧ ಮನ್ನಳ್ಳಿ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು, ಬಂಧಿತ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಹಾಗೂ ಇನ್ನೋರ್ವ ಆರೋಪಿಯ ಬಂಧನಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ನಿನ್ನೆ ನೈಟು ಮನ್ನಳ್ಳಿದಲ್ಲಿ ಬಂಗೂರು ಬಾರ್ಡರ್ ಕಡೆ ನಮ್ಮ ಖಚಿತ ಮಾಹಿತಿ ಮೇರೆಗೆ ನಮ್ಮ ಮನ್ನಳ್ಳಿ ಪೊಲೀಸರು ಪ್ಲಸ್ ನಮ್ಮ DPO ಸ್ಟಾಫು ಎಲ್ಲರೂ ಸೇರಿ ನಿಗಾ ವಹಿಸಿ ಒಂದು ಗಾಡಿಯನ್ನು ಇಂಟರ್ಸೆಪ್ಟ್ ಮಾಡಿದ್ದೇವೆ ನಾವು. ಆ ಗಾಡಿಯಲ್ಲಿ ಸುಮಾರು 84 ಕಿಲೋಸ್ ಆಫ್ ಗಾಂಜಾ, 84 ಕಿಲೋ ಗಾಂಜಾವನ್ನು ಸಾಗಣೆ ಮಾಡಬೇಕು, ಹೈದರಾಬಾದಿಂದ ಮಹಾರಾಷ್ಟ್ರ ಸಾಗಣೆ ಮಾಡಬೇಕು ಅಂತ ಪ್ರಯತ್ನ ಮಾಡುವಾಗ ನಾವು ಇಂಟರ್ಸೆಪ್ಟ್ ಮಾಡಿ ರೈಡ್ ಮಾಡಿ NDPS ಪ್ರಕರಣ ದಾಖಲೆ ಮಾಡಿದ್ದೇವೆ. ಇಬ್ಬರು ಆರೋಪಿಗಳಿದ್ದರು, ಒಬ್ಬನು ಸಿಕ್ಕಿದ್ದಾನೆ, ಇನ್ನೊಬ್ಬನು ಓಡಿ ಹೋಗಿದ್ದಾನೆ. ಅವನಿಗೆ ಕೂಡ ಅತಿ ಶೀಘ್ರದಲ್ಲೇ ನಾವು ಹಿಡಿತೇವೆ. ಈಗಾಗಲೇ ನಾವು ಹಲವಾರು ಬಾರಿ ಹೇಳಿದ್ದೇವೆ, ನಾವು ಜಿಲ್ಲೆಯಲ್ಲಿ ಗಾಂಜಾ ಸಾಗಣೆ ಮಾಡ್ಬೋದು, ಪೊಲೀಸರು ಕದ್ದು ಮುಚ್ಚಿ ಸಾಗಣೆ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತಿರೋ ಎಲ್ಲರ ಮೇಲೂ ನಾವು ನಿಗಾ ವಹಿಸಿದ್ದ ಅಂತ ಹೇಳಿದ್ದೇವೆ. ಸೊ ಹೇಳಿದಂಗೆ ನಾವು ಹಿಡ್ಕೊಳ್ತಾ ಇದ್ದೇವೆ ಕೂಡ. ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಾದಕ ವಸ್ತುಗಳ ಸಾಗಣೆಗೆ ನಾವು ಆಸ್ಪದ ನೀಡಲ್ಲ ಅಂತ ಮತ್ತೊಂದು ಸರಿ ನಾವು ಹೇಳ್ತಾ ಇದ್ದೇವೆ.